ಯಾವಾಗಲೂ ಬರಬೇಕಾಗಿತ್ತು ಸಿನಿಮಾ ಇವಾಗ ಬಂದಿದೆ, ಅಪ್ರಿಷಿಯೇಟ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಕಥೆ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಅಭಿನಯ ಮಾಡವ್ರೆ ಚಂದನ್ ಅವರು. ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಸರ್. ಸೂಪರ್ ಅಲ್ಟಿಮೇಟ್ ಇದೆ, ಫ್ಯಾಮಿಲಿ ಸಿನಿಮಾ ಇದೆ. ತುಂಬ ಚೆನ್ನಾಗಿ ಸೂಪರ್, ಯಾವಾಯಿತು ಎಂಜಾಯ್ಮೆಂಟು, ಹೀರೋಯಿನ್ ಸೂಪರ್. ಓಕೆ ಬಾಯ್. ಏನಿಷ್ಟ ಸರ್ ಮೂವಿಲೆ? ಸರ್ ಸ್ಟೋರಿ ಭಾಳ ಚೆನ್ನಾಗಿದೆ, ಹಳೆ ಸ್ಟೋರಿ. ನಾವೇನೇನು ಕಷ್ಟ ಬಿದ್ದರೆ ಅದೆಲ್ಲ ರಿಪೀಟ್ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ. ಹೀರೋ ಅಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರು ಪರಿಚಯ ಇರೋ ಹೀರೋನೇ, ನಾವು ಅದೇ ಕೆಲಸ ಮಾಡೋರು. ಭಾಳ ಚೆನ್ನಾಗಿದೆ ಸರ್. ಇದು ಫ್ಯಾಮಿಲಿ ನೋಡೋವಂಥ ಪಿಕ್ಚರ್ ಇದು, ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಹೀರೋ ಆ್ಯಕ್ಟಿಂಗ್ ಹೇಗೆ ಮಾಡಿದ್ದಾರೆ? ಹೀರೋ ಈ ಸೂಪರ್ ಸರ್. ಅದಕ್ಕೆ ಕೋಪನೂ ಬರುತ್ತೆ ಅವ್ರು ಮಾಡೋ ಆ್ಯಕ್ಟಿಂಗು, ಲಾಸ್ಟಲ್ಲಿ ಫೀಲು ಆಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯಿತು ಸರ್. ನಿಮ್ಗೆ ಏನು ಇಷ್ಟ ಆಯಿತು? ಒಂದು ಒಳ್ಳೆ ಪ್ರಯತ್ನ, ತುಂಬ ಚೆನ್ನಾಗಿ ಮೂಡ್ಬೋದು ಈ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ದುಡ್ಡಿದ್ರೇ ಜೀವನ ಅಂತ ನೀಟಾಗಿ ತೋರಿಸಿದ್ದಾರೆ ಸಿನಿಮಾನ. ಸೊ ಕನ್ನಡ ಸಿನಿಮಾ ಒಳ್ಳೆಯದಾಗಬೇಕು. ನೋಡ್ತಿದ್ದೀರಾ, ಕನ್ನಡ ಸಿನಿಮಾ ಜನಗಳು ಗೊತ್ತಿಲ್ಲ. ದಯವಿಟ್ಟು ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು. ಸಿನಿಮಾ ಕನ್ನಡ ಸಿನಿಮಾನ ಉಳಿಸ್ಬೇಕು, ಬೆಳೆಸಬೇಕು. ಥ್ಯಾಂಕ್ ಯು. ಯಾರೇ ಆಗಲಿ ಪ್ರತಿಯೊಬ್ಬರೂ ಅಷ್ಟೇ, ಜೀವನದಲ್ಲಿ ಯಾವ ಥರ ಇರಬೇಕು, ಏಕೆ ಮಾಡಬೇಕು, ಏನು ಮಾಡಬೇಕು, ಪ್ರೀತಿನೂ ಮಾಡಬೇಕು, ಜೀವನದಲ್ಲಿ ಈ ಥರನೂ ಇರಬೇಕು. ಸೂಪರ್ ಮೂವಿ ಸರ್. ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್. ಬೋರ್ ಅನಿಸಿಲ್ಲ, ಸೂಪರ್ ಆಗಿದೆ ಆ್ಯಕ್ಟಿಂಗ್. ಹೇಳಿ ಸರ್. ಹರ್ಷವರ್ಧನ್ ರಾಜ್ ಅಂತ ನನ್ನ ಮಗ, ತುಂಬ ಸೂಪರಾಗಿ ಬಂದಿದೆಪ್ಪ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲ, ಒಂದು ಸೀನು ಏನೇನು ಅನಿಸ್ತು? ಎಲ್ಲ ಸೀನು ಅಲ್ಲ ಚೆಂದಿದ್ದಾರೆ. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಇವಾಗಿರೋ ಲೈಫಲ್ಲಿ. ಹುಡುಗಿರ್ಗಾಗಿರ್ಬೋದು, ಹುಡುಗರಿಗಾಗಿರ್ಬೋದು. ಇವಾಗೆಲ್ಲ ಲೈಫಲ್ಲಿ ಸೆಟ್ಲಾಗೆ ಮದುವೆ ಆಗಬೇಕಂತ ಈ ಮೂವಿಲಿ ಸಕ್ಕದ ಕಾನ್ಸೆಪ್ಟ್ ತೋರಿಸ್ಕೊಟ್ಟಿದ್ದಾರೆ. ಹೀರೋ ಅಂತೂ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಅಷ್ಟು ಸಕ್ಕದಾಗಿದೆ ಮೂವಿ. ಫಸ್ಟಿಂದ ಲಾಸ್ಟ್ವರೆಗೂ ಒಂಚೂರು ಕೂಡ ಬೋರ್ ಆಗಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ನನಗೆ ಹೆಂಗೆ ಕನೆಕ್ಟ್ ಆಯಿತು ಅಂದರೆ ನಮ್ಮ ಲೈಫಲ್ಲೇ ರಿಯಾಲಿಟಿ ನಡೆದಿರೋ ಥರ ಅನಿಸ್ತು ಅಷ್ಟೇ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಫಸ್ಟ್ ಮೂವಿ ಥರನೂ ಇಲ್ಲ, ತುಂಬ ಎಲ್ಲರೂ ಮಳೆಯಲ್ಲಿ ನಡೆಯುವಂಥ ಒಂದು ಮೂವಿ. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಒಂದು ಒಳ್ಳೆ ಕನ್ನಡ ಮೂವಿ ಸರ್. ನೀವು ನೋಡ್ತಾ ಇದ್ರೆ ಕನ್ನಡ ಮೂವಿ ಯಾರು ನೋಡ್ತಿಲ್ಲ ಅಂತಿದ್ದಾರೆ, ಈಗ ನೋಡ್ತಿದ್ದೀರೋ ಏನು ಹೇಳ್ತೀವಿ ಸರ್? ಇಂಥ ಮೂವಿಗಳು ಬಂದರೆ ಯಾಕೆ ನೋಡಲ್ಲ ಹೇಳಿ? ಕಡೆ ಜನ ಬಂದೇ ಬರ್ತಾರಲ್ಲ ಥಿಯೇಟ್ರಿಗೆ. ಥ್ಯಾಂಕ್ ಯು. ಮ್ಯೂಸಿಕ್ ನಮ್ಮನ್ನ ಹರ್ಷವರ್ಧನ್ ರಾಜ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಮ್ಯಾಮ್. ಕ್ಲೈಮ್ಯಾಕ್ಸ್ ಹೇಗಿದೆ ಮ್ಯಾಮ್? ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಓಕೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಹೇಗೆ? ಫ್ಯಾಮಿಲಿ ಕೂತ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಮೇಡಮ್ ಹೇಗೆ ಅನಿಸ್ತು? ಚೆನ್ನಾಗಿದೆ ಸರ್. ಏನು ಹೇಳಿ, ಏನಿಷ್ಟ? ಅದೇ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹೀರೋ ಆ್ಯಕ್ಟಿಂಗ್ ಹೇಗಿದೆ? ಹಾಂ, ಹೀರೋ ಆ್ಯಕ್ಟಿಂಗ್ ಹೇಗಿದೆ? ಹೀರೋ ಎಂಟ್ರಿನಾ? ಹೀರೋ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಹೇಗಿದೆ? ಕ್ಲೈಮ್ಯಾಕ್ಸ್ ಅದೇ ಕ್ಲೈಮ್ಯಾಕ್ಸೇ ಇಷ್ಟ ಆಗಿತ್ತು. ತುಂಬ ಇಷ್ಟ ಆಯಿತು. ಅವರು ಎಲ್ಲ ಏನೇನು ಬಿಟ್ಟು ಅವ್ರ ಹುಡುಗಿಗೋಸ್ಕರ ಹೋದ್ರು ಅದೆಲ್ಲ ಅವ್ರಿಗೆ ಅರ್ಥ ಆಗಿಬಿಟ್ಟು ವಾಪಸ್ ಹೋದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ನಿಮ್ಗೇನು ತುಂಬ ಇಷ್ಟ ಆಯಿತು? ನಿಮ್ಗೆ ಏನು ಇಷ್ಟ ಆಯಿತು ಆ ಸಿನಿಮಾದಿಂದ? ನಂಗೆ ತುಂಬ ಇಷ್ಟ ಆಗಿದೆ ಕ್ಲೈಮ್ಯಾಕ್ಸು. ಓಕೆ, ಇಷ್ಟ ಆಯಿತು. ಮೇಡಮ್ ಹೇಗಿತ್ತು? ತುಂಬ ಚೆನ್ನಾಗಿದೆ. ಹಾಂ, ಸೂಪರ್ ಆಗಿದೆ. ಇದ್ರೆ ನಾನು ಇಷ್ಟ ಅಂತ ಮತ್ತೆ ಮನಿ ಮ್ಯಾಟರ್ ಆಗುತ್ತೆ ಅನ್ನೋದು ತೋರಿಸಿದ್ದಾರೆ. ಮತ್ತೆ ಸುಳ್ಳೆ ಲವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಚೆನ್ನಾಗಿದೆ. ನನಗೆ ಆ್ಯಕ್ಟಿಂಗ್, ಹೀರೋ ಮತ್ತು ತಾತ ಆ್ಯಕ್ಟಿಂಗ್ ತುಂಬ ಅಂದರೆ ತುಂಬ ಇಷ್ಟ. ಸ್ಟೋರಿ ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿನ ನೋಡಿ. ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು ಸರ್. ಚೆನ್ನಾಗಿತ್ತು. ತುಂಬ ಸೆಂಟಿಮೆಂಟ್ ಆಗಿ ಲವ್ ಸ್ಟೋರಿ ಏನು ಪ್ರೆಸೆಂಟ್ ನಡೀತಿದೆ, ಏನು ಹುಡುಗರು ಸುಳ್ಳು ಹೇಳ್ಕೊಂಡು ಹುಡುಗಿನ ವ್ಯಾಪಾರಿಸ್ತಾರೆ ಅಂತ ಇದು ಅದೇ ನಡೀತಿದೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಥ್ಯಾಂಕ್ ಯು. ಅಂತ ಹೋಗ್ತಾರಲ್ಲ, ಫಸ್ಟ್ ಒಂದು ಲವ್ ಜೊತೆ ದುಡಿಮೆ ಮಾಡ್ಬೇಕು ಸರ್. ದುಡಿಮೆ ಮಾಡಿಲ್ಲ ಅಂದರೆ ಈ ವಿಚಾರಲ್ಲಿ ಏನಾಗುತ್ತೆ ಅದೇ ಥರ ಆಗುತ್ತೆ. ಮೈಯನ್ನ ತಂದೆ ತಾಯಿ ನೋಡಬೇಕು. ತಂದೆ ತಾಯಿ ನೋಡ್ಕೊಂಡು ಲವ್ ಮಾಡ್ಕೊಂಡು ದುಡಿಬೇಕು. ದುಡಿಮೆ ಮಾಡಲಿಲ್ಲ ಅಂದರೆ ಮನೆಗೆ ಈ ಪರಿಸ್ಥಿತಿ ಆಗುತ್ತೆ ಸರ್. ದುಡ್ಡು ಮೇನು, ದುಡ್ಡಿದ್ರೆ ಮಾತ್ರ ಲವ್ ನನ್ನ ಪ್ರಕಾರ ಸರ್. ಹಾಗಂದ್ರೆ ಲವ್ ಸರಿಯಿಲ್ಲ ಅಂತ ಹೇಳ್ತಾ ಇಲ್ಲ, ದುಡಿಮೆ ಮಾಡೋದು. ಲವ್ ಮಾಡೋ ಜೊತೆ ದುಡಿಮೆ ಮಾಡೋದು, ಆವಾಗ ಸಕ್ಸಸ್ ಆಗುತ್ತೆ ಸರ್. ಅಲ್ಲಿ ದುಡ್ಡಿಲ್ಲ ಅಂದರೆ ಸಕ್ಸಸ್ ಆಗಲ್ಲ ಸರ್. ಜನ ಈ ಥರ ಆಗಿದ್ದಾರೆ, ಕೊನೆ ಪರಿಸ್ಥಿತಿ ಈ ಥರ ಆಗೋದು ಚೆನ್ನಾಗಿದೆ ಸರ್. ಯುವಕರು ನೋಡ್ಬೇಕು, ಕಾಲೇಜ್ ಹುಡುಗರು ನೋಡ್ಬೇಕು ಸರ್. ಅಲ್ಲಿ ಲವ್ ಮಾಡೋ ಹುಡುಗರೆಲ್ಲ ನೋಡ್ಬೇಕು.
ಫ್ಯಾಮಿಲಿ ಅರ್ಥ ಆಗುತ್ತೆ ಸರ್. ಯಾರು ದುಡ್ಡಿಲ್ಲದೆ ಅಲೆಮರಿತಾರೆ ಇದು ಕೊನೆಗೆ ಅವರು ದುಡಿಯೋಕ್ಕೆ ಶಕ್ತಿ ಕೊಡುತ್ತೆ.